ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಏಕ ಬೆಳೆ ಆಧರಿಸಿ ಕೃಷಿ ಚಟುವಟಿಕೆಗೆ ಪರ್ಯಾಯವಾಗಿ ಇಲ್ಲ. ಕೃಷಿ ಸಂಬಂಧಿತ ಇತರ ಚಟುವಟಿಕೆಗಳತ್ತ ರೈತರು ಆದ್ಯತೆ ನೀಡುವ ರೀತಿಯಲ್ಲಿ ಪ್ರೇರೇಪಿಸುವ ಯೋಜನೆಗಳಿಂದ ಮಾತ್ರ ವೈಯಕ್ತಿಕವಾಗಿ ರೈತ ಕುಟುಂಬ ಮತ್ತು ಜಿಲ್ಲೆ ಅಭಿವೃದ್ಧಿ ಸಾಧ್ಯ ಎಂದು ರಾಜ್ಯದ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ NS ಬೋಸರಾಜ್ ಅವರು ಹೇಳಿದರು. ರಾಯಚೂರು ನಗರದ ಕೃಷಿ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ರಾಯಚೂರು ಕೃಷಿ ಮತ್ತು ಸಂಬಂಧಿತ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, ಜಿಲ್ಲೆಯಲ್ಲಿ ಬಹು ಕೃಷಿ ಚಟುವಟಿಕೆಗಳಿಗಿಂತ ಏಕ ಬೆಳೆ ಆಧಾರಿತ ಕೃಷಿ ಚಟುವಟಿಕೆ ಅವಲಂಬನೆ ಕೃಷಿ ಕ್ಷೇತ್ರದ ಅಭಿವೃದ್ಧಿ ನಿರೀಕ್ಷಿತ ಮಟ್ಟದಲ್ಲಿ ಸಾಧ್ಯವಾಗಿಲ್ಲ ಎಂದು ಹೇಳಿದರು. ಪೌಲ್ಟ್ರಿ ಇನ್ನಿತರ ಯಾವುದೇ ಲೈಫ್ ಸ್ವಾಟ್ ಅನಾಲಿಸಿಸ್ ಮತ್ತು ಏನು ಮಾಡ್ತಿದ್ದಾರೆ ಡೈರಿ, ಆಮೇಲೆ ಒಂದು ಕೇಸ್ ಸ್ಟಡಿ ನೋಡೋಣ, ಅದಾದಮೇಲೆ ಹ್ಯಾಂಡ್ ಓವರ್, ಫೈನಲಿ ನಾವು ಕನ್ಕ್ಲೂಷನ್ ಅಂತಿಗೆ 9,40,000 ಮಿಲ್ಕ್ ಎಗ್ ಮೀಟ್ ಪ್ರೊಡಕ್ಷನ್ ಅಲ್ಲಿ ನಮ್ಮ ರಾಯಚೂರು ಇದು ಮಾಡೋದು ಮೀಟಲ್ಲಿ 15% ಇರೋದು ಸುಮಾರು 100. ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಸಚಿವ NS ಬೋಸರಾಜ್ ಅವರು, ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಉತ್ತಮ ಆಡಳಿತ ನೀಡುತ್ತಿದ್ದಾರೆ. ಈ ವೇಳೆ JDS ಮತ್ತು BJP ಸರ್ಕಾರ ಅಭದ್ರಗೊಳಿಸುವ ನಿಟ್ಟಿನಲ್ಲಿ ಬೇರೆ ಬೇರೆ ಕುತಂತ್ರಗಳು ಮಾಡುತ್ತಿವೆ. ಹಾಗಾಗಿ ರಾಜ್ಯದಲ್ಲಿ ಒಂದಷ್ಟು ಗೊಂದಲಗಳಾಗಿವೆ ಎಂದು ಹೇಳಿದ್ದು ಹೀಗೆ. ಜನರು ಇವತ್ತು ರಾಜ್ಯದಲ್ಲಿ ಅತ್ಯಂತ ಉತ್ತಮವಾದಂಥ ಆಡಳಿತ ಕೊಡ್ತಕ್ಕಂಥವರು ಸಿದ್ದರಾಮಯ್ಯಕ್ಕೆ ಶೋಷಿತ ವರ್ಗದ ಬಗ್ಗೆ, ಎಲ್ಲ ಧರ್ಮ ಜಾತಿ ಜನಾಂಗದವ್ರ ಬಗ್ಗೆ ಒಳ್ಳೆ ನಾಯಕತ್ವ ವಹಿಸಿರ್ತಕ್ಕಂಥವ್ರು, ಬಡವರ ಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು. ಹಿಂಗಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಏನಾದರೂ ಇವರು BJP ಅವರು JDS ಮಾಡುವಂಥ ಕುತಂತ್ರಗಳಿಂದ ಏನಾದರೂ ಅವ್ರು ಮುಟ್ಟಿದರೆ ಅದು ದಂಗೆ ಹೇಳ್ತದೆ ಅಂತ ಮಾತನ್ನು ಹೇಳಿದ್ರೆ ಅದು ನಿಜವಾದಂಥ ಮಾತು. ಅದೇ ಯಾವ ನಮ್ಮ ಹೈಕಮಾಂಡ್ಗೆ ಮಾತು ಕೊಟ್ಟಿಲ್ಲ. BJP ಅವ್ರಿಗೆ ಏನು ಶ್ರೀಮಾನ್ ದೇವೇಗೌಡರು, ಕುಮಾರಸ್ವಾಮಿ ಅವರು ಮಾತಾಡ್ತದಲ್ಲ, ಭಾಳ ಹಗುರವಾಗಿ ಮಾತಾಡ್ತಾರೆ. ಈ ಗೌರ್ಮೆಂಟ್ ಇರೋದು ಇಬ್ಬರು ಹಿಡ್ಕೊಂಡು ಸಹಿತ ಹೇಳ್ತಾರೆ, ಅವರು ಹಿರಿಯರಿದ್ದಾರೆ. ನಾನು ಈ ಗೌರ್ಮೆಂಟ್ ತೆಗೆದಾನನಗೆ ಎಷ್ಟಲ್ಲಿ ಹೇಳಿಲ್ಲ ದೇವೇಗೌಡರು, ಯಾವಾಗ ತೆಗೆದ್ರೆ ಅವ್ರ ಮಗನೇ ತೆಗೆದಾರೆ ಎಲ್ಲರೂ ಕಲಿತು. ದೇವೇಗೌಡರು 100 ಸಲ ಹೇಳ್ಯಾರ ರಾಜಕೀಯ ಜೀವನದಲ್ಲಿ. ನಾಳೆ ಈಗ ನಾನು ರಾತ್ರಿಯಲ್ಲಿ ನಿದ್ದೆ ಮಾಡೋದಿಲ್ಲ, ನಾನು ವಿಶ್ರಮಿಸೋದಿಲ್ಲ, ಈ ಸರ್ಕಾರ ತೆಗೆದಕ್ಕಂತೇಳಿ 100 ಸಲ ಶಪಥ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಶಪಥ ಮಾಡಿ ಇಡೀ ರಾಜ್ಯಾದ್ಯಂತ ತಿರುಗಾಡ 123 ಸ್ಥಾನ ಬರಲಿದ್ರೆ ನಮ್ಮ ಜನತಾ ಪಕ್ಷವನ್ನೇ ನಾನು ಇದು ಮಾಡಿಬಿಡ್ತೀನಿ ಅಂತೇಳಿ, ಡಿಸಾಲ್ವ್ ಮಾಡ್ತೀನಿ ಅಂತೇಳಿ ಮಾಡಿದರೆ ದೇವೇಗೌಡರ ಫ್ಯಾಮಿಲಿ ಕೊಟ್ಟಿರ್ತಕ್ಕಂಥ ಯಾವುದೇ ಮಾತುಗಳಿಗೆ, ಆಶ್ವಾಸನೆಗಳಿಗೆ, ಸ್ಟೇಟ್ಮೆಂಟ್ಗೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಕರ್ನಾಟಕದಲ್ಲಿ ಆಗಲ್ಲ, ದೇಶದಲ್ಲಿ ಆಗಲ್ಲ. ಸಣ್ಣ ನೀರಾವರಿ ವಿಜ್ಞಾನ ತಂತ್ರಜ್ಞಾನ ಸಚಿವರು ಅವರಿಗೂ ಆಲ್ತಾಫ್ ರಂಗಮಿತ್ರ ಸಂಸ್ಥೆಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಐತಿಹಾಸಿಕ ನಾಟಕ ಮತ್ತು ನೂತನ ಸಂಸದರಿಗೆ, ಸಚಿವರಿಗೆ ಅಭಿನಂದನಾ ಸಮಾರಂಭವನ್ನು ನವೆಂಬರ್ 16ರಂದು ರಾಯಚೂರು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಸಂಜೆ 6:30ಕ್ಕೆ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಮುಖ್ಯಸ್ಥ ಆಲ್ತಾಫ್ ರಂಗಮಿತ್ರ ಅವರು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿದರು. ಇನ್ನು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮತ್ತು ಈ ಒಂದು ನಾಟಕವನ್ನು ನೋಡಲು ಸಾಕಷ್ಟು ಜನ ಅಭಿಮಾನಿಗಳು ಆಗಮಿಸಬೇಕು ಎಂದು ಮನವಿ ಮಾಡಿದರು. ಆ ಕಾರಣಕ್ಕಾಗಿ ಅವರಿಗೂ ಕೂಡ ಒಂದು ಒಳ್ಳೆಯ ಅಭಿನಂದನಾ ಸಂಭ್ರಮವನ್ನು ಸಿದ್ಧಪಡಿಸಿದರು. ಯಾವೆಲ್ಲ ಮಾಧ್ಯಮ ಸ್ನೇಹಿತರು ಬಂದು ನಾಟಕವನ್ನು ನೋಡಿ ನಮ್ಮ ಬಗ್ಗೆ ಒಂದು ತಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರೆ ರಾಯಚೂರಿನ ರಂಗಭೂಮಿ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅತ್ಯಂತ ಬೆಂಬಲ ಸಿಗುವುದು. ನಮ್ಮಲ್ಲಿ ಕೊರತೆ ಇರುವುದೇ ನಮಗೆ ಪ್ರಚಾರ ಶಕ್ತಿ ಇರುವ ಕಾರಣಕ್ಕಾಗಿ ರಾಯಚೂರು ತಾಲೂಕಿನ ಶಕ್ತಿನಗರದ RTPS ಘಟಕದಿಂದ ಕಲುಷಿತ ನೀರು ಕೃಷ್ಣಾ ನದಿಗೆ ಹರಿಬಿಟ್ಟಿರುವುದನ್ನು ತಡೆಯಬೇಕೆಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ರಾಸಾಯನಿಕ ಮಿಶ್ರಿತ ಹಾರು ಬೂದಿ ತ್ಯಾಜ್ಯ ನೀರನ್ನು ನೇರವಾಗಿ ಕೃಷ್ಣಾ ನದಿಗೆ ಹರಿಬಿಟ್ಟಿರುವುದನ್ನು
ಅಕ್ಷಮ್ಯ ಅಪರಾಧವಾಗಿದೆ. ಇನ್ನು ಪರಿಸರ ನಿಯಮ ಉಲ್ಲಂಘನೆಯಾಗಿದ್ದು, ಕೃಷ್ಣಾ ನದಿಯಿಂದ ರಾಯಚೂರು ನಗರಕ್ಕೆ ಕುಡಿಯುವ ನೀರು ಸರಬರಾಜು ಆಗುತ್ತಿರುವುದರಿಂದ ಈ ಒಂದು ನೀರನ್ನು ಸೇವಿಸುವ ಸಾರ್ವಜನಿಕರಿಗೆ ವಿವಿಧ ಮಾರಣಾಂತಿಕ ಕಾಯಿಲೆಗಳು ಉಲ್ಬಣವಾಗುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಹೋದಲ್ಲಿ ಈ ಒಂದು RTPS ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಉಲ್ಲಂಘನೆಯಾಗಿದ್ದು, ಕೃಷ್ಣಾ ನದಿಯಿಂದ ರಾಯಚೂರು ನಗರಕ್ಕೆ ಕುಡಿಯುವ ನೀರು ಸರಬರಾಜು ಆಗುತ್ತಿರುವುದರಿಂದ ಸಾರ್ವಜನಿಕರಿಗೆ ಚರ್ಮರೋಗ, ವಾಂತಿ, ಭೇದಿ ಹಾಗೂ ಇನ್ನಿತರ ಮಾರಕ ಕಾಯಿಲೆಗಳು ಉದ್ಭವಗೊಳ್ಳುತ್ತಿದ್ದು, ನದಿಯನ್ನು ಸಂಪೂರ್ಣವಾಗಿ ಕಲುಷಿತಗೊಳಿಸುವ ಕೆಲಸ RTPS ಘಟಕವು ಮಾಡಿದೆ. ಆದ ಕಾರಣ ಇಂಧನ ಸಚಿವರಾದ ತಾವುಗಳು ಕೂಡಲೇ RTPS ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿ ತಕ್ಷಣವೇ ಕಲುಷಿತ ತ್ಯಾಜ್ಯ ನೀರನ್ನು ನದಿಗೆ ಬಿಡದೆ ಪರ್ಯಾಯ ವ್ಯವಸ್ಥೆ ಮಾಡಬೇಕೆಂದು ಆದೇಶ ನೀಡಿ ಸಾರ್ವಜನಿಕರ ಆರೋಗ್ಯ ಹಾಗೂ ಪರಿಸರ ರಕ್ಷಣೆ ಮಾಡಬೇಕೆಂದು ನಮ್ಮ ಸಂಘಟನೆಯಿಂದ ಧನ್ಯವಾದಗಳೊಂದಿಗೆ ವಿನಂತಿ. ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅಂದರೆ ಇದು ತನ್ನದೇ ಆದ ಸ್ವಾಯತ್ತ ಸಂಸ್ಥೆ. ರಿಮ್ಸ್ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ BH ರಮೇಶ್ ಹಾಗೂ ಆಡಳಿತಾಧಿಕಾರಿ ಗುರುಸಿದ್ದಯ್ಯ ಹಿರೇಮಠ್ ಸೇರಿ ನಿಯಮಗಳನ್ನು ಉಲ್ಲಂಘಿಸಿ ಅಧಿಕಾರ ವ್ಯಾಪ್ತಿ ನೀಡಿ ಆರ್ಥಿಕ ವ್ಯವಹಾರ ನಡೆಸಿದ್ದು, ಸಮಗ್ರ ತನಿಖೆ ನಡೆಸಿ ಅಮಾನತು ಮಾಡಬೇಕೆಂದು ವಿವಿಧ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ರಾಜು ಪಟ್ಟಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮದೊಂದಿಗೆ ಮಾತನಾಡಿ, ಸಕ್ಷಮ ಪ್ರಾಧಿಕಾರ ಅನುಮತಿ ಪಡೆಯದೆ ಏಕಪಕ್ಷೀಯವಾಗಿ ಖರೀದಿ, ನೇಮಕಾತಿ ನಡೆಸಿ ಹಣ ದುರ್ಬಳಕೆ ಮಾಡಿಕೊಂಡು ಆರ್ಥಿಕ ನಷ್ಟಕ್ಕೆ ಹೊಣೆಯಾಗಿದ್ದಾರೆ. ತಾತ್ಕಾಲಿಕವಾಗಿ ಪ್ರಭಾರವಾಗಿ ನೀಡಲಾಗಿರುವ ಹುದ್ದೆಯ ಅವಧಿಯಲ್ಲಿಯೇ ಮನಬಂದಂತೆ ನಿರ್ಧಾರಗಳನ್ನು ಕೈಗೊಂಡಿರುವುದನ್ನು ಅನುದಾನ ದುರ್ಬಳಕೆ ಅನುಮಾನಗಳಿಗೆ ಕಾರಣವಾಗಿದ್ದು, ಕೂಡಲೇ ಸಮಗ್ರ ತನಿಖೆ ನಡೆಸಿ ಇವರ ವಿರುದ್ಧ ಕ್ರಮ ಕೈಗೊಂಡು ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿದರು. ಅನಾವೃಷ್ಟಿ ಇದ್ದಾಗ ಮಾತ್ರ ಖರೀದಿ ಮಾಡಬೇಕು ಅಂತ ಇತ್ತು. ಆಮೇಲೆ ಇದನ್ನು ಖರೀದಿ ಮಾಡಿರ್ತಕ್ಕಂಥದ್ದು ಕೊಟೇಶನ್ ಮೂಲಕ, ನಾಟೇ ಟೆಂಡರ್ KTDP ಕಾರ್ಯ ಅಂತ ಸುಮಾರು 60 ಲಕ್ಷದಿಂದ ಸ್ಥಳೀಯವಾಗಿ ಕಲಿತಕ್ಕಂಥ ಒಂದು ಅಲರ್ಟ್ ಎಂಟರ್ಪ್ರೈಸಸ್ ಅಂತೇಳಿ, ಒಂದು ತಿರುಮಲ ಎಲೆಕ್ಟ್ರಾನಿಕ್ಸ್ ಅಂತೇಳಿ ಅವ್ರು ಇಬ್ಬರಿಂದ ಕೊಟೇಶನ್ ತಗೊಂಡು ಅವರಿಗೆ ಸಪ್ಲೈ ಆರ್ಡರ್ ಕೊಟ್ಟಿರ್ತಕ್ಕಂಥದ್ದು. ಕೇವಲ ಅವರಿಗೆ ಸಪ್ಲೈ ಆರ್ಡರ್ ಕೊಟ್ಟಿರ್ತಕ್ಕಂಥ 17/5/2024ರಲ್ಲಿ ಯಾರಿಗೆ ಅಲರ್ಟ್ ಎಂಟರ್ಪ್ರೈಸಸ್ ಅವರಿಂದ ಮತ್ತೆ ಕೊಟೇಶನ್ ತಗೊಂಡಿರ್ತಕ್ಕಂಥದ್ದು 9/5. ಅದಾದ ನಂತರ ಅವರಿಗೆ ವರ್ಕ್ ಆರ್ಡರ್ ಕೊಟ್ಟಿರ್ತಕ್ಕಂಥದ್ದು 16. ಅಂದರೆ ಇದು ಚುನಾವಣೆಯಲ್ಲಿ ಜಾರಿರುವಂಥ ಸಮಯದಲ್ಲಿ ಇರ್ತಕ್ಕಂಥದ್ದು. ನಮ್ಮ ಪ್ರಕಾರ ನಾವು ಅದೇ ರೀತಿಯಾಗಿ ಅದೇ ಅಲರ್ಟು ಮತ್ತು ತಿರುಮಲ ಏಜೆನ್ಸಿಗೆ ನಾವು ಹೋಗಿ ಖುದ್ದಾಗಿ ನಮ್ಮೊಂದು 5 ಕೇಸುಗಳು ಬೇಕು ಅಂತೇಳಿ ನಾವು ಕೊಟೇಶನ್ ಕೇಳಿದ್ವಿ. ಕೊಟೇಶನ್ ಕೇಳಿದಾಗ ಅಲರ್ಟ್ ಅವು 50,000 ರೂಪಾಯಿ, ಇನ್ಕ್ಲೂಡಿಂಗ್ ಆಲ್ ಟ್ಯಾಕ್ಸಸ್. AC-ನಲ್ಲಿ ಸ್ಟೆಬಿಲೈಸರ್ ಬರುತ್ತೆ, ಇನ್ಸ್ಟಾಲೇಷನ್ ಬರುತ್ತೆ, ಇನ್ವರ್ಟರ್ ಬರುತ್ತೆ, ಆಮೇಲೆ ಒಂದು ಸ್ಟ್ಯಾಂಡ್, ಒಟ್ಟಾರೆಯಾಗಿ 50 ಇನ್ಕ್ಲೂಡಿಂಗ್ ಆಲ್ ಟ್ಯಾಕ್ಸಸ್, GST. ಇವ್ರು ತಗೊಂಡಿರ್ತಕ್ಕಂಥದ್ದು 83,259 ಇನ್ಕ್ಲೂಡಿಂಗ್ ಆಲ್ ಟ್ಯಾಕ್ಸಸ್. ಅಂದರೆ ನಮಗೆ ಕೊಟ್ಟಿರ್ತಕ್ಕಂಥದ್ದು 50,000 ಇನ್ಕ್ಲೂಡಿಂಗ್ ಆಲ್ ಟ್ಯಾಕ್ಸಸ್. ಇದೇನು ಬ್ಲೂ ಸ್ಟಾರ್, 2 ಟನ್, 3 ಸ್ಟಾರ್ ಅಂತೇಳಿ ಅದು ಖರೀದಿ ಮಾಡಿರ್ತಕ್ಕಂಥ, ಸ್ಥಳೀಯವಾಗಿ ಖರೀದಿ ಮಾಡಿರ್ತಕ್ಕಂಥ. ಅಂದರೆ ಸುಮಾರು 50, ಒಂದು 50 ಅಂದರೆ ಒಂದು AC-ಗೆ 33,000 ರೂಪಾಯಿ ಹೆಚ್ಚುವರಿಯಾಗಿ ಚುನಾವಣೆ ನೀತಿ ಜಾರಿ ಇದ್ದಾಗ ನಿಯಮ ಬಹಿರವಾಗಿ ಹಣ ಮಾಡಲು, ಅಕ್ರಮವೆಸಗಲು ಈ ರೀತಿ ಸಂಚು ಹೂಡಿರ್ತಕ್ಕಂಥದ್ದು. ಇದಕ್ಕೆ ಆ ಸಮಯದಲ್ಲಿ ಈ ಚೆಕ್ಕುಗಳಿಗೆ ಮತ್ತು ಬಿಲ್ಗಳು ಪಾಸ್ ಮಾಡಿದಾಗ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಪ್ರಭಾರಿ ಗುರುಸಿದ್ದಯ್ಯ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರು ಇಲ್ಲಿಂದ ಹೊರಗೆ. ಸೆಕ್ಷನ್ 81 ಅನ್ವಯ ಇಂತಹ ಪ್ರಕರಣಗಳಲ್ಲಿ ಆಸ್ಪತ್ರೆ ಸಿಬ್ಬಂದಿಯವರು ಸಾವಿರಾಗಿದ್ದಲ್ಲಿ ರಾಯಚೂರು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ರಾಯಚೂರು ಇವರ ಸಹಯೋಗದಲ್ಲಿ ಬಾಲ ನ್ಯಾಯ ಕಾಯ್ದೆ 2015, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2008, ಪೋಕ್ಸೋ ಕಾಯ್ದೆ 2012 ಹಾಗೂ ದತ್ತು ಅಧಿನಿಯಮ ಕುರಿತು ತರಬೇತಿ ಕಾರ್ಯಾಗಾರವನ್ನು ಇಂದು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಮಾರುತಿ ಸಿ ಬಾಗಡೆ ಅವರು ಚಾಲನೆ ನೀಡಿದರು. ಈ ವೇಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಕೂಡ ಪ್ರತಿಜ್ಞಾವಿಧಿ ಬೋಧಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು.
ನನ್ನ ಧನ್ಯವಾದಗಳು. ಈಗ ಪೋಸ್ಟರ್ ಬಿಡುಗಡೆ ಮಾಡಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ನಿತೀಶ್ಗೆ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನ ಪಗಾಡೆ ಅವರೇ, ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಶ್ರೀ ವೆಂಕಟೇಶ್ ಅವರೇ, ಜಿಲ್ಲಾ ಪಂಚಾಯತ್ ಸಿಇಒ ಆದ ರಾಹುಲ್ ಪಾಂಡ್ವೆ ಅವರೇ, ಮತ್ತೆ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಕೈ ಜೋಡಿಸಿ ಈ ಪರ್ಟಿಕ್ಯುಲರ್ಲಿ ಬಾಲ್ಯ ವಿವಾಹನ ನಾವು ತಡೆಗಟ್ಟಬೇಕಾಗುತ್ತೆ. ಮಕ್ಕಳ ಮೇಲೆ ಏನೋ ಕೆಲವೊಂದು ರೀತಿ ಪಾಸ್ಕೋ ಕಾಯ್ದೆಯಲ್ಲಿ ಶೋಷಣೆ ಆಗುತ್ತೆ, ಅದಕ್ಕೆ ನಾವು ತ್ವರಿತವಾಗಿ ನಾವು ರೆಸ್ಪಾನ್ಸ್ ಕೊಡಬೇಕಾಗುತ್ತೆ. ಮಕ್ಕಳನ್ನ ಶಾಲೆಯಿಂದ ಹೊರಗಾಕಿ ಸೊ ಅವ್ರನ್ನ ಬಾಲ ಕಾರ್ಮಿಕರಾಗಿ ಏನು ಯೂಸ್ ಮಾಡ್ತಾ ಇದ್ದಾರೆ, ವ್ಯಾಪಕವಾಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದ್ರ ವಿರುದ್ಧ ಕಟ್ಟುನಿಟ್ಟಿನಾಗಿ ನಾವು ಕ್ರಮ ತಗೋಬೇಕಾಗುತ್ತೆ. ಸೊ ನಾನು ಮತ್ತೊಮ್ಮೆ ಇದನ್ನ ಪುನರುಚ್ಚರಿಸಕ್ಕೆ ನಾನು ಇಷ್ಟಪಡ್ತೀನಿ. ನಾವೊಂದು ಸ್ಟ್ರಾಂಗ್ ಆಗಿ ಎಲ್ಲರ ಮೇಲೆ ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕೇಸ್ ಮೇಲೆ ಸ್ಟ್ರಾಂಗ್ ಆಗಿ ಆಕ್ಷನ್ ತಗೊಂಡ್ರೆ ಅದನ್ನ ನೋಡ್ಕೊಂಡು ಉಳಿದವರು ಹಿಂದೆಟಾಗ್ತಾರೆ. ಈ ತರ ಬಾಲ್ಯ ವಿವಾಹ ಮಾಡೋದಾಗಿರ್ಲಿ ಅಥವಾ ಬಾಲ ಕಾರ್ಮಿಕರನ್ನ ಗುಂಪಲ್ಲಿ ಈ ಆಟೋ ಟಿಪ್ಪರ್ ಅಲ್ಲಿ ಅಥವಾ ಈ ಕ್ಯಾಬ್ಗಳಲ್ಲಿ ಕರ್ಕೊಂಡು ಹೋಗೋದು. ಸೊ ಆ ತರದ್ದು ಒಂದು ಸ್ವಲ್ಪ ಪ್ರಕರಣನ ನಾವು ಈಗ ಸ್ಟ್ರಿಕ್ಟ್ ಆಗಿ ಮಾಡಿದ್ರೆ ಸೊ ಅದನ್ನ ನೋಡ್ಕೊಂಡು ಉಳಿದವರು ಇದು ಮಾಡೋದು ಬಿಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ಹೆಲ್ಮೆಟ್ ನಾವು ನೋಡಿದೀವಿ, ಸಾಕಷ್ಟು ವರ್ಷದಿಂದ ಪರ್ಟಿಕ್ಯುಲರ್ಲಿ ಜಿಲ್ಲೆಯಲ್ಲಿ ಅಷ್ಟೊಂದು ಹೆಲ್ಮೆಟ್ ಯೂಸ್ ಮಾಡ್ತಾ ಇರ್ಲಿಲ್ಲ. ಈಗ ಏಕಾಏಕಿ ನಮ್ಮ ಹೊಸ SP ಅವರು ಬಂದ ಮೇಲೆ ಸ್ಟ್ರಾಂಗ್ ಆಗಿ ಅದು ಇಂಪ್ಲಿಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದು ನಾವು ನೋಡ್ತಾ ಇದೀವಿ ಸಿಟಿಯಲ್ಲಿ ಬಹುತೇಕ 90% ನಮ್ಗೆ ಈಗ ಎಲ್ಲರೂ ಹೆಲ್ಮೆಟ್ ಹಾಕೊಳ್ಳೋದು ಕಾಣ್ತಾ ಇದೆ. ಸೊ ಅದೇ ರೀತಿ ಯಾವಾಗ ನಾವು ಪಾಸ್ಕೋ ಕಾಯ್ದೆ ಆಗಿರ್ಬೋದು, ಬಾಲಕಾರ್ಮಿಕರದ್ದು ನಿಷೇಧ ಕಾಯ್ದೆ ಇರ್ಬೋದು, ಅದನ್ನ ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನಾವು ಇಂಪ್ಲಿಮೆಂಟ್ ಸ್ಟಾರ್ಟ್ ಮಾಡಕ್ಕಾದ್ರೆ ಸೊ ಎಲ್ಲದೂ ನಾವು ವ್ಯಾಪಕವಾಗಿ ನಾವು ಇದೇನಾಗ್ತಾ ಇದೆ ಇದನ್ನ ನಾವು ತಡೆಗಟ್ಟಬಹುದು. ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಇನ್ನೂ ಒಂದ್ ಸ್ವಲ್ಪ ಆಕ್ಟಿವ್ ಆಗಿ ಯಾರ್ಯಾರು ಶಾಲೆಯಿಂದ ಹೊರಗುಳಿದಿರ್ತಾರೆ ಅಂತ ಮಕ್ಕಳನ್ನ ಐಡೆಂಟಿಫೈ ಮಾಡಿ ಆ ಪೇರೆಂಟ್ಸ್ ನ ನಾವು ಮೋಟಿವೇಟ್ ಮಾಡಿ ಅವ್ರನ್ನ ಶಾಲೆಯಲ್ಲಿ ನಾವು ಕಂಟಿನ್ಯೂ ಮಾಡಿಸ್ಬೇಕಾಗುತ್ತೆ. ಸೊ ಯಾಕಂದ್ರೆ ಯಾವುದೇ ಒಂದು ಶೋಷಿತ ವರ್ಗ ಮೇಲ್ ಬರ್ಬೇಕಂದ್ರೆ ಎರಡೇ ಎರಡು ಅವ್ರಿಗೆ ಅವಕಾಶ ಇರುತ್ತೆ. ಒಂದು ಎಜುಕೇಶನ್ ಮೂಲಕ, ಇನ್ನೊಂದು ಎಂಪ್ಲಾಯ್ಮೆಂಟ್ ಮೂಲಕ. ಸೊ ಎರಡನ್ನೂ ನಾವು ಮಾಡಿಸ್ಕೊಟ್ಟು ಮತ್ತೆ ನಮ್ಮ ಏನೇನು ಈ ಮಕ್ಕಳ ರಕ್ಷಣೆಗೆ ಕಾಯ್ದೆ ಇದೆ ಅದನ್ನ ನಾವೆಲ್ಲ ಜೊತೆ ಸೇರಿ ತಾಲೂಕು ಹಂತದಲ್ಲಿ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ. ಮತ್ತೆ ಇವತ್ತು ಕಾರ್ಯಕ್ರಮ ನಾನು ಮುಂಚೆನೆ ಹೇಳ್ದಂಗೆ ತುಂಬಾ ಅವಶ್ಯಕತೆ ಇರುವ ಕಾರ್ಯಕ್ರಮ ಇದೆ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಬಹುತೇಕ ಎಲ್ಲಾ ಸಿಬ್ಬಂದಿಗಳು ಡೇ ಅಂಡ್ ನೈಟ್ ಕೆಲಸ ಮಾಡ್ತಾರೆ. ಬಟ್ ಏನು ಇಲ್ಲಿ ನಮಗೆ ಕೊರತೆ ಅಂದ್ರೆ ನಾಲೆಜ್ ಕೊರತೆ ಇರುತ್ತೆ. ಸೊ ಆ ನಾಲೆಜ್ ನಾವು ಯಾವುದೇ ಸಂಕೋಚ ಪಡದೆ ಅವ್ರನ್ನ ಕೇಳಿ ಸೊ ಫೈನಲಿ ಎಂಡ್ ಆಫ್ ದಿ ಡೇ ನಮ್ಗೆ ಏನಾಗ್ಬೇಕು, ಇನ್ನೂ ನಾವು ಚೆನ್ನಾಗಿ ಮತ್ತೆ ಇನ್ನೂ ಆಕ್ಟ್ ಮತ್ತೆ ಕಾಯ್ದೆಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಒಂದು ಪೊಲೀಸರು ಅಧಿಕಾರಿಗಳು ಒಂದು ನೋಡಲ್ ಕಮಿಟಿ ಅಂತ ಮಾಡಿಕೊಂಡು ಮನೆ ಮನೆಗೂ ಪೋಕ್ಸೋ ಕಾಯ್ದೆಯ ಆಗು ಮತ್ತು ಹೋಗುಗಳನ್ನ ತಿಳಿಸಿಕೊಡೋದು ತುಂಬಾ ಅಗತ್ಯ ಇದೆ. ಪ್ರತಿಯೊಂದು ಮನೆಗಂತೂ ಹೋಗಕ್ಕಾಗಲ್ಲ. ಕಾರ್ಯಾಗಾರಗಳಾದಂಥ ಪ್ರತಿಯೊಂದು ಹೈಸ್ಕೂಲು, ಸ್ಕೂಲು, ಪಂಚಾಯತ್ ಲೆವೆಲ್, ಮಂಡಲ ಪಂಚಾಯತ್ ಲೆವೆಲ್ದಲ್ಲಿ, ಜಿಲ್ಲಾ ಪಂಚಾಯತ್ ಲೆವೆಲ್ದಲ್ಲಿ ಈ ಒಂದು ಪಾಂಪ್ಲೆಟ್ಸ್ ಹಚ್ಚೋ ಮುಖಾಂತರ ಮಕ್ಕಳಿಗೆ ಒಂದೊಂದು ತಾಸು ಎಲ್ಲಾದ್ರೂ ಕ್ಲಾಸ್ ತಗೊಂಡು ಅವರಿಗೆ ತಿಳಿ ಹೇಳೋ ಮುಖಾಂತರ ನಮಗೆ ನಾವು ನಮ್ಮ ಕರ್ತವ್ಯನ ಮಾಡಬಹುದು. ಇನ್ನು ಬಾಲ್ಯ ವಿವಾಹದ ಬಗ್ಗೆ ಅದು ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಬಾಲ್ಯ ವಿವಾಹದ ಮಕ್ಕಳು ಸ್ವಲ್ಪ ಮೀಸೆ ಬಂದರೆ ಸಾಕು ಅಥವಾ ಹೆಣ್ಮಗಳು ದೊಡ್ಡವಳಾದ್ರೆ ಸಾಕು, ಇಬ್ಬರಿಗೂ ಭಾರನೆ. ಹೆಣ್ಮಕ್ಳು ಬೇಗ ಮದುವೆ ಮಾಡ್ಕೊಂಡು ಹೋಗಲಿ ಅಂತ ತಿಳ್ಕೊಂಡು ಅವ್ರು ಕೊಟ್ಟು ಬಿಡ್ತಾರೆ. ಆದ್ದರಿಂದ ಬಾಲ್ಯ ವಿವಾಹದ ಬಗ್ಗೆ ಸ್ಥಳೀಯ ಮಟ್ಟದಲ್ಲಿ ಕಲ್ಯಾಣ ಮಂಟಪಗಳಲ್ಲಿ ಬೋರ್ಡ್ಗಳನ್ನು ಯಾವ್ಯಾವ ಮದುವೆ ನಡೆಯುವ ಸ್ಥಳಗಳಲ್ಲಿ ಬೋರ್ಡ್ಗಳನ್ನು ಹಾಕಿದ್ರೆ ಆಮೇಲೆ ಕಲ್ಯಾಣ ಮಂಟಪದ ಅಧಿಕಾರಿಗಳಿಗೆ ಮದುವೆ ಮಾಡೋ ಸಮಯದಲ್ಲಿ ಇಬ್ಬರು ಗಂಡ ಮತ್ತು ಹುಡುಗ ಹುಡುಗಿಯ ವಯಸ್ಸಿನ ಪತ್ರಿಕೆಗಳನ್ನ ಪುರಾವೆಗಳನ್ನ ತೆಗೆದುಕೊಂಡು ಮದುವೆಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಅವರಿಗೆ ಮಾಹಿತಿ ಕೊಟ್ಟರೆ, ಜೊತೆಯಲ್ಲಿ ಕಾನೂನು ಉಲ್ಲಂಘನೆ ಆದರೆ ಏನು ಶಿಕ್ಷೆ ಇದೆ ಅದನ್ನ ಅವ್ರಿಗೆ ತಿಳಿಸ್ಕೊಡ್ಬೇಕು. ಹೆಚ್ಚಾಗಿ
ಬಾಲ್ಯ ವಿವಾಹ ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿದೆ, ಅಲ್ಲೇ ಇಲ್ಲೋ ಏನೋ ಅನಿವಾರ್ಯ ಕಾರಣದಿಂದ ಇದಾವೆ. ಆದರೆ ಪೋಕ್ಸೋ ಮಾತ್ರ ಸ್ಕೂಲು ಕಾಲೇಜಿನಲ್ಲಿನೇ ಸಾಕಷ್ಟು ಅಪರಾಧಗಳಾಗ್ತಾ ಇದ್ದಾವೆ. ಇದರಲ್ಲಿ ವಾಸ್ತವಿಕವಾಗಿ ಹೆಣ್ಣು ಮಗಳು ಬಲಿಪಶು ಆಗಿರ್ತಾರೆ. ನಿಜವಾದ ಬಲಿಪಶು ಅಂದರೆ ಹುಡುಗನೇ. ಯಾಕೆ ಅವನು